ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇಂದು ಗುರು ಪೌರ್ಣಮಿ, ಗುರುಗಳಿಗೆ ನಮನ ಸಲ್ಲಿಸುವಂಥ ಒಂದು ವಿಶೇಷ ದಿನ ಅಂತ ಹೇಳಬಹುದು. ಗುರು ಅಂದ ತಕ್ಷಣ ಮನೆಯೇ ಮೊದಲ ಪಾಠಶಾಲೆ ಎಂದಾಗ ನಮ್ಮ ತಾಯಿ ಮೊದಲ ಗುರು ಆಗ್ತಾರೆ. ಆನಂತರ ನಮ್ಮ ಶೈಕ್ಷಣಿಕ ಜೀವನದಲ್ಲಿ ನಮಗೆ ಪಾಠ ಕಲಿಸಿದಂಥ ಎಲ್ಲರೂ ಸಹ ನಮ್ಮ ಗುರುಗಳು, ನಮ್ಮ ಮಾರ್ಗದರ್ಶನ ಕೊಟ್ಟಂಥವರು, ನಮ್ಮ ಜೀವನನ ಒಂದು ವಿಶೇಷವಾಗಿ ರೂಪಿಸಿದಂಥ ಗುರುಗಳು ಅಂತ ಹೇಳ್ಬೋದು ನಮ್ಮ ಶಿಕ್ಷಕರು. ಆನಂತರ ನನ್ನ ಕುಲಗುರು, ನನ್ನ ಅಂತರಂಗ ದೈವ ಅಂತ ಹೇಳುವ ನಮ್ಮ ರಾಯರು ಕೂಡ ನನ್ನ ಕುಲಗುರು ಅಂದ ತಕ್ಷಣ ಪರಿಪೂರ್ಣವಾಗಿ ಗುರುಸ್ಥಾನ ಅವರ ಪಾದಕ್ಕೆ ಅರ್ಪಣೆ ಮಾಡುವಂಥದ್ದು. ಸಾಯಿಬಾಬಾ ಆಗಬಹುದು, ದತ್ತಾತ್ರೇಯ ಗುರುಗಳಾಗ್ಬೋದು, ದಕ್ಷಿಣ ಮೂರ್ತಿಗಳಾಗಬಹುದು, ಎಲ್ಲರೂ ಸಹ ಗುರು ಒಂದು ವಿಶೇಷವಾದ ಸ್ಥಾನನ ನಾವು ಕೊಟ್ಟಿರ್ತೀವಿ. ಎಲ್ರಿಗೂ ಸಹ ಗುರು ಪೌರ್ಣಮಿಯ ಶುಭಾಶಯಗಳನ್ನ ಹೇಳ್ತಾ, ನನಗೆ ಶಿಶುವಾರ ಅಂತ ಹೇಳ್ತಾರೆ ನಾನು ಓದಬೇಕಾದ್ರೆ, ಅಲ್ಲಿಂದ ನಾನು ಎಲ್ಲಿವರೆಗೆ ಓದೋದೋ ಅಲ್ಲಿವರೆಗೂ ಸಹ ನನಗೆ ಯಾರೆಲ್ಲ ಪಾಠ ಪ್ರವಚನ ಕೊಟ್ಟರು ಅವರೆಲ್ಲರಿಗೂ ಸಹ ನನ್ನ ಕಡೆಯಿಂದ, ಅವ್ರು ಎಲ್ಲಿದ್ದಾರೆ ಏನು, ಕೆಲವರೆಲ್ಲ ಕಾಂಟ್ಯಾಕ್ಟ್ ಇಲ್ಲ, ಅವರೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನೀವು ಕೂಡ ನಿಮ್ಮ ಗುರುಗಳಿಗೆ, ನಿಮ್ಮ ತಾಯಿಗೆ ಮೊದಲು ಒಂದಿಷ್ಟು ಹಣ್ಣುಗಳು ಅವ್ರಿಗೆ ಕಾಣಿಕೆ ಕೊಟ್ಟು ಅವರ ಪಾದ ಮುಟ್ಟು ನಮಸ್ಕಾರ ಮಾಡಿಕೊಳ್ಳಿ, ಆಯಿತಾ. ಇವತ್ತು ಕೆಲಸದ ನಿಮಿತ್ತ ಸೈಟ್ ಕಡೆ ಹೊರಟಿದ್ದೀನಿ. KEB ಅವ್ರು ಬರ್ತಿದ್ದಾರೆ ಲೈನು ಕನೆಕ್ಟ್ ಮಾಡೋದಕ್ಕೆ, ಕನೆಕ್ಷನ್ ಕೊಡೋದಕ್ಕೆ. ಆದ್ದರಿಂದ ಹೋಗ್ತಾ ಇದ್ದೀನಿ. ನನಗೆ ನಮ್ಮ ಸೈಟ್ ಹತ್ರನೇ ಸಾಯಿಬಾಬಾ ಮಂದಿರ ಇದೆ. ಫಸ್ಟ್ ಹೋಗಿ ಸಾಯಿಬಾಬಾ ಅವ್ರನ್ನ ದರ್ಶನ ಮಾಡ್ಕೊಳ್ತೀನಿ. ರಾಯರ ದರ್ಶನ ಸಂಜೆ ಮಾಡ್ತೀನಿ. ಒಂದಿಷ್ಟು ಕೆಲಸದ ನಿಮಿತ್ತವಾಗಿ ನನಗೆ ಅರ್ಜೆಂಟ್ ಕೆಲಸ ಇರೋದರಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಮನೆಯೇ ಮಂತ್ರಾಲಯ ಅನ್ನೋ ಹಾಗೆ ನನ್ನ ರಾಯರ ಪ್ರಾರ್ಥನೆ, ನನ್ನ ಭಕ್ತಿನ ಅವ್ರ ಪಾದಕ್ಕೆ ಅರ್ಪಣೆ ಮಾಡಿದ್ದೀನಿ. ಇವಾಗ ನಾನು ಸೈಟ್ ಹತ್ರ ಹೋಗ್ತಾ ಇರೋದ್ರಿಂದ ನನಗೆ ಅಲ್ಲಿ ಎತ್ತರದಲ್ಲೇ ಇರುವಂಥದ್ದು ಬಾಬಾ ಅವ್ರ ಮಂದಿರ ಇದೆ. ಹೋಗಿ ದರ್ಶನ ಮಾಡಿಕೊಂಡು ಆ ನಂತರ ನನ್ನ ಸೈಟ್ ಹತ್ರ ಬಾಬಾ ಮಂದಿರ ಹಿಂಭಾಗನೇ ನಮ್ಮ ಸೈಟ್ ಬರುತ್ತೆ. ನೋಡಿ ಎಷ್ಟು ಚೆಂದ ಅನಿಸುತ್ತೆ. ನಮ್ಮ ಮನೆಗಳಿರುವಂಥದ್ದು ರಾಯರ ಮಠದ ಮುಂಭಾಗದಲ್ಲಿ ನನ್ನ ಸ್ವಂತ ಮನೆಗಳಿರುವಂಥದ್ದು. ಇಲ್ಲಿ ಸೈಟ್ ಮುಂದೆ ಬಾಬಾ ಮಂದಿರ ಇದೆ. ಎಷ್ಟು ಖುಷಿ ಆಗುತ್ತಲ್ವ. ಗುರುಗಳು ಎಲ್ಲೂ ಓದ ಜಾಗದಲ್ಲಿ ಗುರು ಒಂದು ಸಾನ್ನಿಧ್ಯ ನನಗೆ ಸಿಗುತ್ತೆ ಅಂತ ಹೇಳಿ ತುಂಬ ಸಂತೋಷ ಪಡುವಂಥ ಕ್ಷಣ ನಾನು ಅನುಭವಿಸ್ತೀನಿ ಅಂತ ಹೇಳ್ಬಹುದು. ತುಂಬ ಪ್ಲಂಬಿಂಗ್ ಅವರು ಫೈನಲ್ ಕೆಲಸ ಆಗೋಗಿದೆ. ಈಗ KEB ಅವರು ಸಹ ಬರ್ತಾ ಇರೋದ್ರಿಂದ, ಇಂಜಿನಿಯರ್ ಬರ್ತಾ ಇದ್ದಾರೆ ಸ್ಪಾಟ್ಗೆ ಅಂತ ಫೋನ್ ಮಾಡಿದ್ರು. ಈಗ ಅರ್ಜೆಂಟ್ ಅಲ್ಲಿ ಹೋಗೋದಿರೋದ್ರಿಂದ ಮೊದಲು ಬಾಬಾ ದರ್ಶನ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ಗುರು ಪೌರ್ಣಮಿಯ ವಿಶೇಷವಾಗಿ ನಾನು ಅಂದ್ಕೊಂಡಿರುವಂಥದ್ದು ಯಾರಿಗಾರು ನಿರ್ಗತಿಕರಿಗೆ ನನ್ನ ಕೈಲಾದಂಥ ಒಂದಿಷ್ಟು ಅದನ್ನು ನಾನು ದಾನ ಅಂತ ಹೇಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ನನ್ನ ಕಡೆಯಿಂದ ಭಗವಂತ ರಾಯರು ಏನು ಮಾಡಿಸ್ತಾರೋ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾರು ಸಿಗ್ತಾರೆ ಏನು ಅಂತ ಹೇಳಿ. ಆದರೆ ವಿಡಿಯೋ ಕ್ಯಾಪ್ಚರ್ನ ಮಾಡ್ಕೊಳ್ತೀನಿ, ಆಯಿತಾ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಬನ್ನಿ ಹೋಗಿ ಬರೋಣ. ನಮ್ಮ ಸೈಟ್ ಹತ್ರ ಹೋಗಿ ಏನೆಲ್ಲ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸೋಣ. ಅದಕ್ಕೆ ಮುಂಚಿತವಾಗಿ ಬಾಬಾ ದರ್ಶನ ಮಾಡ್ಕೊಳ್ಳೋಣ. ಸಾಯಿ ರಾಮ್, ಸಾಯಿ ಪ್ರಭು ಅನ್ನೋ ಅಂತೆ ಬಾಬಾ ದರ್ಶನ ಮಾಡಿಕೊಂಡು ಸಂಜೆ ರಾಯರ ದರ್ಶನ ಮಾಡ್ಕೊಳ್ತೀನಿ. ಮಠಕ್ಕೆ ಹೋಗ್ತೀನಿ. ಯಾಕೆಂದರೆ ಮನೆಯಲ್ಲಿ ಆಲ್ರೆಡಿ ನಾನು ಏನು ಸಂಕಲ್ಪ ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡಿದ್ದೀನಿ. ಮನೆಯೇ ಮಂತ್ರಾಲಯ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಲ್ವ. ಆದ್ದರಿಂದ ಸಂಜೆ ಮಠಕ್ಕೆ ಹೋಗುವಂಥದ್ದನ್ನು ಮಾಡ್ಕೊಳ್ತೀನಿ. ಬನ್ನಿ ಹೋಗೋಣ. ರೆಡಿ ಆಗಿದ್ದೀನಿ. ಹೋಗಿ ಆ ವಿಡಿಯೋನ ಆದರೆ ಕಂಟಿನ್ಯೂ ಮಾಡ್ತೀನಿ, ಆಯಿತಾ. ಬನ್ನಿ. ಹಾಗೆ ಸ್ನೇಹಿತರೆ, ಹೇಳೋದನ್ನ ಮರ್ತೆ, ಹುಣ್ಣಿಮೆ ವಿಶೇಷವಾಗಿ ನಮ್ಮ ಮನೆ ದೇವರ ಒಂದು ವಿಶೇಷ ಪೂಜೆಗಳಿರುತ್ತೆ. ಅಂದರೆ ಮೈಲಾರಲಿಂಗೇಶ್ವರನಿಗೆ ತುಂಬ ವಿಶೇಷವಾದ ಪೂಜೆಗಳು, ಭಂಡಾರ ಸೇವೆ, ಅಭಿಷೇಕ ಎಲ್ಲ ಕೂಡ ವಿಶೇಷವಾಗಿರುತ್ತೆ. ಮೊದಲು ನಮ್ಮ ಮನೆ ದೇವರಿಗೆ ಹೋಗ್ತೀನಿ. ಅಂದರೆ ಇಲ್ಲೇ ದೇವಸ್ಥಾನ ಇದೆ, ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ. ಅಲ್ಲೋಗಿ ಸ್ವಾಮಿಗೆ ಒಂದು ನಮಸ್ಕಾರ, ಒಂದು ಪ್ರಾರ್ಥನೆ ಸಲ್ಲಿಸಿ ಆ ನಂತರ ಸಾಯಿ ಮಂದಿರಕ್ಕೆ ಮೈಲಾರಲಿಂಗೇಶ್ವರ ದರ್ಶನ ಮಾಡಿಕೊಂಡು ಅಲ್ಲಿ ಭಕ್ತಿಪೂರ್ವಕವಾಗಿ ಒಂದು ನಮಸ್ಕಾರ ಪ್ರಾರ್ಥನೆ ಸಲ್ಲಿಸಿ ಆ ನಂತರ ನಾನು ಸಾಯಿ ಮಂದಿರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಹಂಗೆ ಪಕ್ಕದಲ್ಲಿ ಸೈಟ್ ಇರೋದ್ರಿಂದ ಬಾಬಾ ದರ್ಶನ ಮಾಡಿಕೊಂಡು ಹೊರಡೋಕ್ಕೆ ಸರಿ ಹೋಗುತ್ತೆ. ಬನ್ನಿ ನಮ್ಮ ಮನೆಯ ದೇವರ ದರ್ಶನ ಮಾಡ್ಕೊಳ್ಳೋಣ. ಮೈಲಾರಲಿಂಗೇಶ್ವರ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೋಗೋಣ. ಅದು ಹೇಳೋದು ಮತ್ತೆ ಅದಕ್ಕೋಸ್ಕರ ವಿಡಿಯೋ ಕ್ಯಾಪ್ಚರ್ನ ಮಾಡ್ತಾಯಿದ್ದೀನಿ. ಬನ್ನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಿ, ಇದು
ನಮ್ಮ ಮನೆಯ ದೇವರು ಮೈಲಾರಲಿಂಗೇಶ್ವರ ದೇವಸ್ಥಾನ ಹುಣಸೂರಲ್ಲೇ ಇರುವಂಥದ್ದು. ಇಲ್ಲಿ ಒಂದು ನಮ್ಮ ಕಾರ್ಯಕ್ರಮ ನಡೆದಂಥದ್ದು, ಅಂದರೆ 25ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಇಲ್ಲೇ ನಾನು ಮಾಡಿಕೊಂಡಂಥದ್ದು. ನೆನಪು ತುಂಬ ಬಂತು. ಅಲ್ಲಿ ನಿಂತಿದ್ದು, ಹೋಗಿದ್ದು, ಸ್ವಾಮಿ ಅನುಗ್ರಹ ಪಡ್ಕೊಂಡಿದ್ದು, ಈ ಜಾಗದಲ್ಲಿ ಇಬ್ಬರು ಸಹ ನಿಂತ್ಕೊಂಡ್ವಿ ಸ್ವಲ್ಪ ಹೊತ್ತು, ಅದೆಲ್ಲ ನೆನಪು ಬಂತು. ಆ ಮಣ್ಣಿನ ಆ ಭೂಮಿ ಹತ್ರ ನಾನು ಒಂದು ಅವಿಸ್ಮರಣೀಯ ಕ್ಷಣನ ನೆನಪು ಮಾಡಿಕೊಂಡೆ. ನೋಡಿ, ಒಳಗಡೆ ಬಂದೆ, ಸ್ವಾಮಿ ದರ್ಶನ ಮಾಡ್ಕೊಳ್ತಾ ಇದ್ದೀನಿ. ಮೈಲಾರಲಿಂಗೇಶ್ವರ 7 ಕೋಟಿ ಒಡೆಯ ಮೈಲಾರಲಿಂಗೇಶ್ವರನ ದರ್ಶನ. ಮನಸ್ಸು ತುಂಬ ಒಂದು ಆ ನೆನಪಿನ ಬುತ್ತಿಯೊಂದಿಗೆ ಸ್ವಾಮಿನ ಬೇಡ್ಕೊಳ್ತಾ ಇದ್ದೀನಿ. ಭಗವಂತನೇ, ಎಲ್ಲ ನೀವೇ, ನೀವು ಸೂತ್ರಧಾರಿಗಳು, ನಾವು ಪಾತ್ರಧಾರಿಗಳಷ್ಟೇ ಅಂತ ಹೇಳ್ತಾ, ಯಾವ್ಯಾವ ಪಾತ್ರಕ್ಕೆ ಎಷ್ಟು ಅಭಿನಯ ಕೊಡ್ತಿರೋ ಅಷ್ಟು ಮಾತ್ರ ನಮ್ಮಲ್ಲಿ ಸಾಧ್ಯ ಅಂತ ಅವ್ರ ಹತ್ರ ಕೇಳ್ಕೊಳ್ತಾ, ಇಲ್ಲಿ ಮಣೆ ಸೇವೆ ಕೂಡ ಒಬ್ಬರು ಭಕ್ತಾದಿಗಳು ಮಾಡಿಸ್ತಾ ಇದ್ದಾರೆ, ಒಂದು ಕುಟುಂಬದವರು. ಸ್ವಾಮಿ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಮಣೆ ಸೇವೆ ಅನ್ನೋದು ತುಂಬ ವಿಶೇಷ ಒಂದು ಅನುಷ್ಠಾನ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಆಗಿತ್ತು. ಲಕ್ಷ್ಮೀನಾರಾಯಣ ದರ್ಶನವೂ ಕೂಡ ನನಗೆ ಆಯಿತು. ನೋಡಿ, ಒಟ್ಟೊಟ್ಟಿಗೆ ಎಲ್ಲರ ದರ್ಶನ ಕೂಡ ಆಯಿತು. ಮುಖ್ಯ ಪ್ರಾಣದೇವರು, ಶ್ರೀರಾಮ, ಎಲ್ಲರ ದರ್ಶನ ಕೂಡ ಆಗಿದ್ದು. ಸ್ನೇಹಿತರೆ, ನೋಡಿದ್ರಿ, ಸತ್ಯನಾರಾಯಣ ಪೂಜೆ ಕೂಡ ನೆರವೇರಿರುವಂಥದ್ದು. ಹಾಗೆ ಅಲ್ಲಿನ ಏನು ನಮ್ಮ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಭಕ್ತಾದಿಗಳಿರ್ತಾರೋ ಅವರು ಇಲ್ಲಿ ಒಂದು ಸೇವೆ ಸಹ ಮಾಡಿಸ್ತಾ ಇರುವಂಥದ್ದು. ತುಂಬ ವಿಶೇಷವಾಗಿ ಹುಣ್ಣಿಮೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಪೂಜೆಗಳು ಅಂತ ಹೇಳಬಹುದು. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆಂದಾಗಿ ಕಳಸ ಇಟ್ಟು ಒಂದು ಅಲಂಕಾರವಾಗಿ ಪೂಜೆನ ಮಾಡ್ತಾ ಇರುವಂಥದ್ದು. ಹೀಗೆ ಪ್ರತಿ ಹುಣ್ಣಿಮೆಲೂ ಸಹ ನಡೆಯುವಂಥದ್ದು. ಇವತ್ತು ಗುರುಪೌರ್ಣಮಿಯ ಒಟ್ಟಿಗೆ ಬಂದಿರೋದರಿಂದ ತುಂಬ ವಿಶೇಷವಾಗಿ ಎಲ್ಲರೂ ಸೇವಾರ್ಥಕರು ಸೇವೆ ಮಾಡಿಸುವಂಥದ್ದನ್ನು ಮಾಡ್ತಾರೆ. ಕರಿ ಕಂಬಳಿ ಮೇಲೆ ಕಳಸ ಇಟ್ಟು ನಮ್ಮ ಸ್ವಾಮಿಗೆ, ನಮ್ಮ ಮನೆಯ ದೇವರಿಗೆ ನಡೆಯುವಂಥ ಪೂಜೆ ತುಂಬ ಅದ್ಭುತ ಅಂತ ಹೇಳಬಹುದು. ಸ್ವಾಮಿ ದೃಷ್ಟಿ ಅಪಾರ ಅಂತ ಕೂಡ ಹೇಳಬಹುದು. ನೋಡ್ತಾ ಇದ್ದೀರಲ್ಲ, ನಿಮ್ಮೆಲ್ರಿಗೂ ಸಹ ನಮ್ಮ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಏನನ್ನಿಸ್ತು ಇವತ್ತಿನ ವಿಡಿಯೋ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಪೂಜೆಗಳನ್ನ ಮಾಡ್ತಾರೆ. ನನಗೆ ಸ್ವಲ್ಪ ಸೈಟ್ ಹತ್ರ ಬೇಗ ಹೋಗಬೇಕಾಗಿರೋದ್ರಿಂದ ಒಂದು ಪ್ರಾರ್ಥನೆ ಸಲ್ಲಿಸಿ ಒಂದು 5 ನಿಮಿಷ ಕೂತ್ಕೊಂಡು ಸಜ್ಜಿಗೆ ಪ್ರಸಾದ ಕೂಡ ಸಿಗುತ್ತೆ. ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂದ್ರೇ ಒಂದು ಅಮೃತ ಥರ ನಮ್ಮೆಲ್ರಿಗೂ ಸಹ. ನೋಡಿ, ತುಂಬ ಚೆನ್ನಾಗಿ ಪೂಜೆನ ಮಾಡಿದರು. ಕತೆ ಕೂಡ ಎಲ್ಲ ಆಗೋಗಿತ್ತು ನಾನು ಹೋಗೋ ಅಷ್ಟರಲ್ಲಿ. ಈ ದೇವಸ್ಥಾನದಲ್ಲಿ ಬೆಳಗಿನ ಟೈಮೇ ಸತ್ಯನಾರಾಯಣ ಪೂಜೆ ಮಾಡುವಂಥದ್ದು. ಹೊರಟೆ, ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದ ತಗೊಂಡು ಹೊರಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನನ್ನ ರಥದ ಹತ್ರ ಬಂದೆ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ನೋಡಿದ್ರಿ ಸ್ನೇಹಿತರೆ, ನಮ್ಮ ಕುಲದೇವರ ದರ್ಶನ ಕೂಡ ಮಾಡಿಕೊಂಡೆ. ಜೊತೆಗೆ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಆಗಿದೆ. ಈ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆನೇ ಸತ್ಯನಾರಾಯಣ ಪೂಜೆ ಮುಗಿಸ್ಬಿಟ್ಟಿದ್ದಾರೆ. ಸ್ವಾಮಿ ದರ್ಶನ ಆಯಿತು, ಮತ್ತು ಪ್ರಸಾದ ಕೂಡ ಸಿಕ್ತು. ತುಂಬಾ ಭಗವಂತನ ಅನುಗ್ರಹ ಖಂಡಿತ ಇದ್ರೇ ಅಲ್ವ ನಮ್ಮನ್ನ ಕರೆಸ್ಕೊಳ್ಳೋದು. ತುಂಬ ಸಂತೋಷ. ತುಂಬ ಏಕೆ ನಿಮಗೆ ಹೇಳ್ಕೊಂಡೆ, ಒಂದು ಕ್ಷಣ ನೋವು ಕೂಡ ಅನ್ನಿಸ್ತು. ನಮ್ಮನೆಯವರೊಟ್ಟಿಗೆ ಇದೇ ಜಾಗದಲ್ಲಿ ಬಂದು ನಾವು ಇಳಿದು ಹೋಗಿದ್ದು ಇವೆಲ್ಲ ನೆನೆಸ್ಕೊಂಡೆ. ತುಂಬ ನೆನಪು ಕೂಡ ಬಂತು. ನಮ್ಮ ಅರ್ಚಕರ ಜೊತೆ ಅದೇ ಹೇಳಿದೆ, ಮಾತಾಡಿದೆ. ಎಲ್ಲ ಭಗವಂತನ ಇಚ್ಛೆ ಅಂತ ಅಂದ್ಕೊಳ್ತೀನಿ ಅಷ್ಟೇ. ಒಂದು ನೆನಪು, ಅವಿಸ್ಮರಣೀಯ ನೆನಪು ಅಂತ ಅಂದ್ಕೊಳ್ತೀನಿ ನನ್ನ ಬದುಕಿನಲ್ಲಿ. ಪ್ರಸಾದ ಹಾಗೆ ಇಟ್ಕೊಂಡಿದ್ದೀನಿ, ಏಕೆಂದರೆ ಸಾಯಿ ಮಂದಿರಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ಆಮೇಲೆ ಪ್ರಸಾದ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗಿ ಬರೋಣ, ಸಾಯಿ ಮಂದಿರಕ್ಕೆ ಹೋಗಿ ಬರೋಣ. ಸ್ನೇಹಿತರೆ, ನೋಡ್ತಾ ಇದ್ದೀರಿ, ನಮ್ಮ ಹುಣಸೂರಿನ
ಮೈಸೂರು ಬೆಂಗಳೂರು ಹೈವೇ ರೋಡಲ್ಲಿ ಬರುವಂತಹ ಸಾಯಿಬಾಬಾ ಮಂದಿರ. ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ಗುರು ಪೌರ್ಣಿಮೆಯ ಒಂದು ವಿಶೇಷ ಅಂಗವಾಗಿ ಬಾಬಾ ಒಂದು ವಿಶೇಷ ಪೂಜೆ ಮತ್ತು 108 ಕಳಸದ ಒಂದು ಅಭಿಷೇಕ ಕೂಡ ಇಲ್ಲಿ ನಡೆಯುವಂಥದ್ದು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಂದ್ಕೊಳ್ತೀನಿ, ಇನ್ನೊಂದು ಅರ್ಧ 1 ಅವರ್ಗೆ ತುಂಬ ಜನಸಂಖ್ಯೆ ಸೇರುತ್ತೆ. ಆದರೂ ಸಹ ಈಗಲೂ ಶುರುವಾಗಿದೆ. ಅಭಿಷೇಕ ಕೂಡ ನಡೀತಾ ಇತ್ತು. ಜನ ಸಮೂಹನೇ ಸೇರುತ್ತೆ. ತುಂಬ ಅದ್ಭುತವಾಗಿ ಅಲಂಕಾರ ಇರುತ್ತೆ. ನನಗೆ ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಾಬಾ ವಿಗ್ರಹ ಇರುವಂಥದ್ದನ್ನು ಸ್ಕ್ರೀನಲ್ಲಿ ಮುಚ್ಚಿದ್ದಾರೆ. ಇಲ್ಲಿ ಮುಂದ್ಗಡೆ ಒಂದು ಮೂರ್ತಿ ಇಟ್ಟು ಅಲ್ಲಿಗೆ ಅಭಿಷೇಕ ಕೂಡ ನಡೀತಾ ಇದೆ. ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಅವಕಾಶ ಇರುತ್ತೆ. ಅದೊಂದು ಚೀಟಿ ಮಾಡಿಸಿದ್ರೆ ಕಳಸನ ನೀರಿನ ಒಂದು ತುಂಬಿರುವಂಥ ಕಳಸದಿಂದ ಅಭಿಷೇಕ ಮಾಡುವಂತಹ ಒಂದು ವಿಶೇಷ ಅಂತ ಹೇಳಬಹುದು. ನೋಡ್ತಾ ಇದ್ದೀರಿ, ಎಲ್ಲರೂ ಕ್ಯೂ ಅಲ್ಲಿ ನಿಂತು ಬಾಬಾ ಅವರಿಗೆ ಅಭಿಷೇಕ ಮಾಡೋದಕ್ಕೆ ಕಳಸನ ತಗೊಂಡು ನಿಂತಿರುವಂಥ ದೃಶ್ಯನ ನೀವು ನೋಡ್ತಾ ಇದ್ದೀರಿ. ಇವಾಗ ತುಂಬ ಜನಸಂಖ್ಯೆ ಕೂಡ ಸೇರ್ತಾ ಇದೆ. ಸಾಯಿ ಮಂದಿರ ತುಂಬ ಪ್ರಶಾಂತತೆ ತರುವಂಥ ವಾತಾವರಣ ಯಾವಾಗಲೂ ಸಾಯಿ ಮಂದಿರದಲ್ಲಿ ಇಲ್ಲಿ ಇರುತ್ತೆ. ನೋಡ್ತಾ ಇದ್ದೀರಿ, ಇಲ್ಲಿ ಮುಂದ್ಗಡೆ ಉತ್ಸವ ಮೂರ್ತಿನ ಏನು ಇಟ್ಟಿರ್ತಾರೋ ಬಾಬಾ ಒಂದು ವಿಗ್ರಹಕ್ಕೆ ಒಂದು ಫಲಹಾರ ಮತ್ತು ಹೂವಿನ ಅಲಂಕಾರ ಕೂಡ ಚೆನ್ನಾಗಿರುತ್ತೆ. ಇನ್ನು ಮುಖ್ಯ ವಿಗ್ರಹದ ಒಂದು ಅಲಂಕಾರ ತುಂಬ ಅದ್ಭುತವಾಗಿರುತ್ತೆ. ಆ ವಿಡಿಯೋ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು 1 ಅವರು ನಾನು ಇಲ್ಲಿ ಕಾದಿದ್ದರೆ ಆ ವಿಡಿಯೋ ಎಲ್ಲ ತೊಗೋಬೋದಿತ್ತು. ನಾನು ಅರ್ಜೆಂಟು ಸೈಟ್ ಹತ್ರ ಹೋಗಬೇಕಾಗಿರೋದ್ರಿಂದ ಒಂದಿಷ್ಟು ಪ್ರಾರ್ಥನೆ ಸಲ್ಲಿಸಿ ಒಂದು 10 ನಿಮಿಷ ಕೂತೆ, ಅರ್ಧ ಗಂಟೆ ಇಲ್ಲ 10 ನಿಮಿಷ ಇಲ್ಲ 1/4 ಗಂಟೆ ಕೂತು ಪ್ರಾರ್ಥನೆ ಮಾಡಿಕೊಂಡು ನಾನು ಹೊರಡುವಂಥದ್ದು ಆಯಿತು. ಆ ಒಂದು ಕ್ಲಿಪ್ಪಿಂಗ್ನ ಮಾತ್ರ ತಗೊಂಡೆ. ನೋಡ್ತಾ ಇದ್ದೀರಿ, ನಿಮ್ಮೆಲ್ರಿಗೂ ಸಹ ಬಾಬಾ ಸಾಯಿ ಬಾಬಾ ಎಲ್ರಿಗೂ ಒಳಿತನ್ನು ಮಾಡಲಿ, ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ಳೋಣ. ನೋಡಿ, ಎಲ್ಲರೂ ಕೂಡ ಅಭಿಷೇಕ ಮಾಡ್ತಾ ಇದ್ದಾರೆ. ಅದು ತುಂಬಿದ ಕಳಸದಿಂದ ಅಭಿಷೇಕ ಮಾಡ್ತಾ ಇರುವಂಥದ್ದು. ಹೀಗೆ ದರ್ಶನ ಮಾಡಿಕೊಂಡು ನಾನು ಒಂದು 1/4 ಗಂಟೆ ಕೂತು ಹೊರಡುವಂಥದ್ದನ್ನು ಮಾಡಿದೆ. ಎಲ್ರಿಗೂ ಒಳ್ಳೇದು ಮಾಡಲಿ, ಬಾಬಾ ಎಲ್ರಿಗೂ ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ. ಇದೇ ಮೈಸೂರು ರೋಡ್ ಬರುವಂಥ ಜಾಗ, ಇಲ್ಲೇ ಮಂದಿರ ಇರುವಂಥದ್ದು. ಸ್ನೇಹಿತರೆ, ನೋಡಿದ್ರಿ ನನ್ನ ದಿನಚರಿ. ಬೆಳಗ್ಗೆ ನಮ್ಮ ಕುಲದೇವರು ಅಂದರೆ ನಮ್ಮ ಮನೆ ದೇವರು ದರ್ಶನ ಆಯಿತು, ಬಾಬಾ ದರ್ಶನ ಆಯಿತು. ರಾಯರ ದರ್ಶನ ಸಂಜೆ ಹೋಗ್ತೀನಿ, ಒಂದು 7:30 ಮೇಲೆ. ನೋಡಿದ್ರಿ, ಇವತ್ತೇ ಭಗವಂತನ ಅನುಗ್ರಹ ಹೇಗಿರುತ್ತೋ ಹಾಗೆ ಜೀವನ ನಡೆಯೋದು ಅಲ್ವಾ. ಎಷ್ಟೋ ಜನ ನನಗೆ ಕಮೆಂಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಿ. ನನ್ನ ನಂಬರ್ ಸಿಕ್ಕಿ ಯೂಟ್ಯೂಬಿಂದ, ಅಕ್ಕ ನನ್ನ ಬದುಕು ನಿಮ್ಮ ಥರನೇ ಇದೆ, ನಿಮ್ಮ ಮಾತಿಂದ ನಾನು ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀವಿ ಅಕ್ಕ ಅಂತ ಹೇಳ್ತಾ ಇದ್ದೀರಿ. ತುಂಬ ಖುಷಿ ಆಗ್ತಾ ಇದೆ. ಆದರೆ ಒಂದು ಬೇಜಾರು ಅನಿಸುತ್ತೆ. ನಮ್ಮ ಥರನೇ ನಾನು ಎಷ್ಟೋ ಜನರ ಸ್ಥಿತಿ ಇದೆ ಅಂದಾಗ ಆ ನೋವನ್ನ ಅನುಭವಿಸ್ತಾ ಇರೋವಂಥ ಹೆಣ್ಮಕ್ಳು ಗೊತ್ತು ಆ ನೋವು ಏನು ಅಂತ ಹೇಳಿ. ಇವತ್ತು ಗುರು ಪೌರ್ಣಮಿ ಎಂದು ಎಲ್ರಿಗೂ ಕೂಡ ಗುರುಗಳ ಮೂಲಕ ಅನುಗ್ರಹ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಆಲ್ರೆಡಿ 5:30 ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಸಂಜೆ 7:30ಗೆ ರಾಯರ ದರ್ಶನ ಮಾಡೋಣ. ರಾಯರ ಮಠಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಪುಟ್ಟದಾದ ಇವತ್ತಿನ ನನ್ನ ಡೈಲಿ ಬ್ಲಾಗ್ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಸಹ ರಾಯರ ಮಠಕ್ಕೆ ಹೋಗಿರ್ತೀರಾ, ಇಲ್ಲಾಂದರೆ ಬಾಬಾ ದರ್ಶನ ಮಾಡಿರ್ತೀರಿ, ದತ್ತಾತ್ರೇಯ ಸ್ವಾಮಿಗಳ ಗುರುಗಳನ್ನ ನೆನ್ಕೊಂಡಿರ್ತೀರಿ. ದಕ್ಷಿಣಾಮೂರ್ತಿಯ ಅನುಗ್ರಹನೂ ಕೂಡ ಖಂಡಿತ ಬೇಕು. ನಮ್ಮ ಹುಣಸೂರು ಸಾಯಿಬಾಬಾ ಮಂದಿರ ತುಂಬ ಗ್ರ್ಯಾಂಡಾಗಿ ಇವತ್ತಿನ ಪೂಜೆ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಊಟ ಸಹ ಇತ್ತು. ಆದರೆ ಮಧ್ಯಾಹ್ನ ನಾನು ಹೋಗೋಕ್ಕಾಗಿಲ್ಲ, ಬೆಳಗ್ಗೆನೇ ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಬಂದೆ. ಪೈಪ್ ಸೇರಿಸಿದ್ದೀರಾ ಆಗಲೇ? ಇವಾಗ ಸೇರಿಸಿದ್ರಾ ಪೈಪು? ಬರ್ತಾ ಇದೆಯಂತ ನೀರು? ನೀರಲ್ಲಿ ವಾಟಕ್ಕೆ ಎತ್ಕೊತಾನಲ್ಲ. ಅಳತೆ ಮಾಡೆಲ್ಲ ಇಟ್ಕೊಂಡ್ರಿ? ಕೈ ಬಿಡಲ್ಲ. ಯಾಕೆಂದರೆ ದೆಹಲಿಯಿಂದ ಒಬ್ಬರು ಹೆಣ್ಮಗಳು ಫೋನ್ ಮಾಡ್ತಾರೆ, ವನಜ್ಜ ಅಂತ ಹೇಳಿ. ನನ್ನ ವಿಡಿಯೋ ನೋಡಿ ತುಂಬ ಮೋಟಿವೇಟ್ ಆಗಿದ್ದೀನಿ. ಅಂದರೆ ಅವರ ಕಷ್ಟದ ದಿನಗಳು, ಅವರು ಗಂಡನ ಕಳ್ಕೊಂಡಿರುವಂಥ ಒಬ್ಬ ಹೆಣ್ಮಗಳು ನನ್ನ ವಿಡಿಯೋಗಳು ನೋಡಿ ತುಂಬ ಧೈರ್ಯ ತಗೊಂಡಿದ್ದೀನಿ ಅಂತ ತುಂಬ ಹೊತ್ತು ನನಗೆ ಕಾಲ್ ಮಾಡಿ ಮಾತಾಡಿದ್ರು. ನನ್ನ ನಂಬರ್ನ ಹುಡುಕಿ ತಗೊಂಡು ಅದ್ರ ಜೊತೆಗೆ ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ ನನಗೆ. ನೀವು ರಾಯರನ್ನ ನಂಬ್ತೀರಿ,
ಹಾಗೆ ಯೂನಿವರ್ಸಲ್ಲೂ ಕೂಡ ನಂಬ್ತಾ ಇದ್ದೀರಿ, ನಂಬರು ಕೂಡ ನಂಬ್ತಾ ಇದ್ದೀರಿ. ಅದು ಹೇಗೆ ಅಂತ ಹೇಳಿ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದ್ರು. ಅವ್ರಿಗೆ ನಾನು ಹೇಳಿದ ಒಂದೇ ಮಾತು, ವಿಡಿಯೋ ಮೂಲಕನೇ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಯೂನಿವರ್ಸಲ್ ಅಂದರೆ ಬ್ರಹ್ಮಾಂಡ, ಖಂಡಿತವಾಗ್ಲೂ ನಂಬಲೇ. ಬ್ರಹ್ಮಾಂಡ ಅನ್ನುವಂಥದ್ದು ಭಗವಂತನ ಒಂದು ಆಚರಣೆ ಅಂತ ಹೇಳಬಹುದು. ಖಂಡಿತ ನಂಬಲೇಬೇಕು. ನಮ್ಮ ಪ್ರತಿಯೊಂದು ಕೆಲಸನೂ ಕೂಡ ಒಂದು ಯೂನಿವರ್ಸಲ್ ಜೊತೆ ನಮ್ಮ ಒಂದು ಓಂಕಾರ ಸೇರಿದಾಗಲೇ ಒಂದು ಶಕ್ತಿ ಸಿಗುವಂಥದ್ದು ಅಂತ ಹೇಳಬಹುದು. ಮ್ಯಾನಿಫೆಸ್ಟೇಷನ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತಾರೋ ತುಂಬ ಅದ್ಭುತವಾಗಿ ಶಕ್ತಿ ಕೊಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದ್ರ ಬಗ್ಗೆ ತುಂಬ ಕೇಳ್ಕೊಂಡಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ರಾಯರನ್ನ ಹೇಗೆ ನಂಬಿದ್ದೀನೋ ಯೂನಿವರ್ಸಲ್ನು ಕೂಡ ತುಂಬ ನಂಬಿದ್ದೀನಿ ನಾನು. ಅದ್ರ ಬಗ್ಗೆ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ, ಸಿಂಪಲ್ ಡೈಲಿ ಬ್ಲಾಗ್ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ರಾತ್ರಿ ರಾಯರ ದರ್ಶನ, ಸಂಜೆ ಮೇಲೆ ಹೋಗಿ ದರ್ಶನ ಮಾಡ್ತೀನಿ. ಬಾಬಾ ದರ್ಶನ ಮಾಡಿಕೊಂಡ್ರಿ. ನಮ್ಮ ಹುಣಸೂರಿನ ಸಾಯಿಬಾಬಾ ಮಂದಿರ ಕೂಡ ತೋರಿಸ್ತೇನೆ ನಿಮಗೆ. ದರ್ಶನ ಕೂಡ ಆಯಿತು. ಇಷ್ಟ ಆಗಿತ್ತು ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಅಂತ ಅಂದ್ಕೊಂಡು ನಿಮ್ಮೆಲ್ರಿಗೂ ಕೂಡ ತಿಳಿಸ್ತಾ ನೆಕ್ಸ್ಟ್ ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ.